ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು 5 ಮಾರ್ಕ್ಸ್ ಯಾವ್ಯಾವ್ದು ಕ್ವಶನ್ ಬರ್ಬೋದು ಅಂತ ಹೇಳಿದೆ. ಅಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ, ಮತ್ತು GRR ತೋರಿಸ್ಕೊಡಿ ಮೇಡಮ್ ಅಂತ ಹೇಳಿಬಿಟ್ಟು. ಈಗ GRR ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. GRR ಮೀನ್ಸ್ ಗ್ರಾಸ್ ರಿಪ್ರೊಡಕ್ಷನ್ ರೇಟ್. ಓಕೆ, ನೆಟ್ ರಿಪ್ರೊಡಕ್ಷನ್ ರೇಟ್ ಮತ್ತು ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಎರಡು ಕೂಡ ಅಲ್ಲಿ 10 ಮಾರ್ಕ್ಸ್ಗೂ ಬರ್ಬೋದು ಮತ್ತು 5 ಮಾರ್ಕ್ಸ್ಗೂ ಕೂಡ ಬರ್ಬೋದು. ಇಲ್ಲಿ GRR ಇದು ಫಾರ್ಮುಲಾ ಏನು ಅಂತಂದರೆ, GRR ಈಸ್ ಈಕ್ವಲ್ಸ್ ಟು I ಇಂಟು ಸಮೇಷನ್ ಆಫ್ WSFR. ಓಕೆ, ಏಜ್ ಈಸ್ 15 to 49, ದ ಫರ್ಟಿಲಿಟಿ ಏಜ್ ಈಸ್. ಓಕೆ, this is a formula, and I is usually we are considering as a magnitude of the age class, that is I is equals to 5. Okay, then what is the WSFR? WSFR compulsory the two formulas ಯಾವುದೇ ಎಕ್ಸಾಂಪಲ್ ಕೊಟ್ಟರು ಕೂಡ ನೀವಲ್ಲಿ ಎರಡು ಇದನ್ನು ಕೂಡ ಅಲ್ಲಿ ಹಾಕಲೇಬೇಕಾಗುತ್ತೆ, ಯಾಕಂದರೆ ಎರಡು ಫಾರ್ಮುಲಾಗೂ ಒಂದೊಂದು ಮಾರ್ಕ್ ಇರುತ್ತಲ್ಲಿ. ಓಕೆ, ಈಗ WSFR ಅಂದಾಗ ಅಲ್ಲೇ ಫೀಮೇಲ್ ಬರ್ತ್ಸ್ divided by female population into of a child bearing age into 1000. Okay, FBX divided by FPX into 1000 ಅಂತ ಶಾರ್ಟ್ಕಟ್ ಆಗಿ ಬರೆದ್ರು ಕೂಡ ಅಲ್ಲಿ. ಓಕೆ, ದೆನ್ ಈಗ ಎಕ್ಸಾಂಪಲ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಗ್ರಾಸ್ ರಿಪ್ರೊಡಕ್ಷನಲ್ಲಿ ಏನೇನು ಕೊಟ್ಟಿರ್ತಾರೆ ಅವರು, ಏಜ್ ಕೊಟ್ಟಿದ್ದಾರಲ್ಲಿ. ಓಕೆ, ದ ಫೀಮೇಲ್ ಪಾಪ್ಯುಲೇಷನ್ ಈಸ್ ಗಿವನ್, and female births. Okay, these two is given. Then what you have to do? You have to calculate a next column. These 3 columns they give in the question. ಕ್ವಶನ್ನಲ್ಲಿ ಇದು 3 ಕಾಲಮ್ಸನ್ನು ಕೊಟ್ಟಿರ್ತಾರೆ ನಿಮಗೆ, ಇದನ್ನು ಬರ್ಕೊಂಡು ಬಿಡ್ತೀರಾ. ಮತ್ತು ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು WSFR ಅಂತ ತಗೊಳ್ತೀರಾ. WSFR ಫಾರ್ಮುಲಾ ಈಸ್ ಆಲ್ರೆಡಿ ಯು ರಿಟರ್ನ್ ಇನ್ ದ ಅಪ್ಪರ್ ಸೈಡ್. ಈಗ ಬರೆದ್ಬಿಟ್ಟಿದ್ದೀರಾ ಇಲ್ಲಿ. WSFR is equals to female births divided by female population into 1000. ವಾಟ್ ಈಸ್ ದ್ಯಾಟ್ ಒನ್? ಇಲ್ಲಿ ನೋಡಿಲಿ, ಇದೇ ಎಕ್ಸಾಂಪಲ್ ತಗೊಂಡಾಗ ಎಕ್ಸಾಂಪಲ್ 17 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 20 divided by 1000 into 1000, that is the WSFR is equals to 20. Then after calculating all, you are taking as a total of that. ಓಕೆ, WSFR ಅದನ್ನು ಟೋಟಲ್ ತೊಗೊಳ್ತೀರಾ ಅಲ್ಲಿ. ಟೋಟಲ್ ತೊಗೊಂಡ್ಬಿಟ್ಟು ದಟ್ ಈಸ್ ಅ ಸಮೇಷನ್ ಆಫ್ WSFR. ಓಕೆ, ಆಮೇಲೆ ಒಂದು ಕ್ಯಾಲ್ಕುಲೇಷನ್ನ ನೀವು ಎಕ್ಸಾಂಪಲಲ್ಲಿ ಇದನ್ನು ಹೆಂಗೆ ಮಾಡಿದ್ರಿ? WSFR is equals to the female population divided by female births, 20 divided by 1000 into 1000, that is equals to 20 ಅಂತ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀರಾ. ಯಾಕಂದರೆ ಅಲ್ಲಿ ಸೈಡಲ್ಲಿ ನೀವು ಕಾಲಮಲ್ಲೇ ಮಾಡಿಬಿಡ್ತೀರಲ್ಲ, ಒಂದೇ ಕ್ಯಾಲ್ಕುಲೇಷನ್ ತೋರಿಸ್ತೀರಾ ಅಲ್ಲಿ. ತೋರಿಸ್ಬಿಟ್ಟು ಆಮೇಲೆ GRR is equals to I ಅಂದರೆ 5 into summation of WSFR. 5 into WSFR is 270.4. Then what is answer? That is 1352. This is per 1000 population, per 1000 female population it is. But when we are calculating a GRR per woman, if sometimes they are asking as a GRR per woman, that time you have to calculate, the answer is 1352 divided by 1000, that is 1.352 is a per woman, that is a female births per woman. Okay, then the last, sometimes they ask as in the question, comment on it. Okay, ಕಮೆಂಟ್ ಯಾವ ರೀತಿ ಬರೀತೀರಾ? ಒಂದರ ಮೇಲ್ಗಡೆ ಇಫ್ ಇಟ್ ಈಸ್ ಮೋರ್ ದ್ಯಾನ್ 1, ದಟ್ ಈಸ್ ಅ ಇನ್ಕ್ರೀಸಿಂಗ್. ಓಕೆ, ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1, ದಟ್ ಈಸ್ ದ ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್. If it is exactly equal to 1, that is a constant. You have to write it for NRR also and GRR.
NRRಗೂ ಹೀಗೆ ಬರಿಬೇಕು ನೀವು, GRRಗೂ ಕೂಡ ಅಲ್ಲಿ ಹೀಗೆ ಬರಿತೀರಾ. ಓಕೆ ಸ್ಟೂಡೆಂಟ್ಸ್, ಇದು GRR ಕ್ಯಾಲ್ಕುಲೇಷನ್ನು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.